ನಮಸ್ಕಾರ ಎಂಚೊಲ್ಲರ್ ಮಾತಾ. ಊರಿಗೆ ಬಂದ ದಿವ್ಸನೇ ನಾವು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಾವು ನನ್ನ ಹಸ್ಬೆಂಡ್ನ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ದೊಡ್ಡಮ್ಮನ ಸೊಸೆಗೆ ರೀಸೆಂಟಾಗಿ ಡೆಲಿವರಿ ಆಗಿದ್ರಿಂದ ನಾವು ಮಗು ನೋಡೋಕ್ಕಂತ ಹೋಗಿದ್ವಿ. ಹಾಗೆ ಮಗುಗೆ ಗಿಫ್ಟ್ ಕೂಡ ತಂದಿದ್ವಿ. ಅದನ್ನ ಕೊಡ್ಬೇಕಿತ್ತಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ನನ್ನ ಮಗನಿಗೆ ಹಲಸಿನ ಹಣ್ಣು ಹಾಗೆ ಮಾವಿನ ಹಣ್ಣು ಅದನ್ನೆಲ್ಲ ತೋರಿಸ್ತಾ ಹೋಗ್ತಾ ಇದ್ದೆ. ಕುದುಲೆ ಕುಕ್ಕು ಅಬ್ಬಲ್ಲಿಗೆ ಕುದುಲೆ ಅಬ್ಬಲ್ಲಿಗೆ ನಾಯಿ ಟುಟು ಉಂಡು. ನಮಗೆ ಜಂಬು ನೇರಳೆ ಕೊಯ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಈಗ ಜಂಬು ನೇರಳೆ ಕೊಯ್ಯೊಂದಿಲ್ಲ, ಅಲ್ಲಲ್ಲಿ ಜಂಬು ನೇರಳೆ. ಚಪಾತಿ ನಾನು ವಿಡಿಯೋ ಮಾಡುದು, ನೀನೇನ್ ಮಾಡುದು? ಹೌದಾ? ನಮ್ಗೆ ಜಂಬು ನೇರಳೆ ತರ್ತಾ ಇದ್ದಾರೆ ಅಭಿಜಿತ್ ಅವರು. ಎಂಚೊಂಡು ವಾವ್, ಸಖತ್ ಬರಂದಿಲ್ಲ ರೀ. ಕಾಯಿ ಉಂಡು ಒಂದು ಸ್ವೀಟ್ ಉಂಡು. ಅದೇ ಬೇಬಿ ಒಂದು ಲಾಯ್ಕ್ ಉಂಡು ಮಸ್ತ್. ಹಲೋ, ಈ ಸೀಟ್ ಬೆಲ್ಟ್ ಪಾಡ್ನೆ. ನೆಕ್ಸ್ಟ್ ಡೇ ನಾನು ನನ್ನ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೆ. ಅಪ್ಪನ ದೈವದ ಮನೆಯಲ್ಲಿ ತಂಬಿಲ ಇದ್ದಿದ್ದರಿಂದ ನನಗೆ ಅಲ್ಲಿಗೆ ಹೋಗಬೇಕಿತ್ತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅದೇ ದಿನ ರಾತ್ರಿ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗಿದ್ರು. ಸ್ಕೂಟಿ ಮಾತುಂಡು ಮಾರೆ ಅನೋಲ್ ಕಾರ್ ಬಾಡ್ನು ಮತ್ತೆ ಏನ್ ಸೈಡ್ ಮೂಲೆ ಪಾಡುವೆ ಅವನು ಅರ್ಧವೇರಾ ಚಪ್ಪಲಿ ಜಾನ ಕಾರು ಅಯ್ಯಯ್ಯ ಗುಂಡು ಮಾಮ ಇಂಕ ಬಂಗ ಕೊರೊಂದುಂಡುಗೆ ಕುಡ ಬಂಗ ಕೊರೊಂದುಂಡತ್ತೆ ಇಂಚಿನ ಮಾರ ಗುಂಡು ಮಾಮ ಈರು ಇಂಚಿನ ತೋ. ನೆಕ್ಸ್ಟ್ ಡೇ ನಾವಲ್ಲೇ ಮನೆ ಹತ್ರನೇ ತಿರುಗ್ತಾ ಇದ್ವಿ. ಮನೆ ಹತ್ರ ಇರೋ ಮಾವಿನ ಮರ ಹಾಗೆ ತೊಂಡೆಕಾಯಿ ಬಳ್ಳಿ ಅದನ್ನೆಲ್ಲ ನೋಡ್ತಾ ಇದ್ವಿ. ಇದು ನಮ್ಮ ಮನೆ ಆ ಕಡೆ ಇದೆ. ಇದು ನಮ್ಮ ತೋಟದಲ್ಲಿರುವ ಮಾವಿನ ಮರ, ಮ್ಯಾಂಗೋ ಟ್ರೀ. ಪಪ್ಪಾಯದ ಮೂಲೊಂದು ಜಾತುನಿಯ ಗಿಡ ಓಲ್ ಅಂದ. ಓ ಅಂದಿಯಾ, ಸೂಪರ್ ಅಂದ. ಹಾಗೆ ಆ ದಿನ ನೈಟ್ ನನ್ನ ಚಿಕ್ಕಪ್ಪನ ಮಗಳ ಮೆಹಂದಿ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗಿದ್ವಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಊರಲ್ಲಿ ಆಗ್ತಿರೋ ಮೆಹಂದಿನ ಅಟೆಂಡ್ ಮಾಡಿದ್ದು. ನಾನಿದ್ದೀನಿ, ನನ್ನ ಅಮ್ಮ
ಅಪ್ಪನ ಮನೆಯಲ್ಲಿ ಮಣಿಪುರದಲ್ಲಿ ಮಾರ್ನಿಂಗ್ ನನ್ನ ಮಗ ಅಲ್ಲಿದ್ದಾನೆ ನೋಡಿ. ನನ್ನ ಪಪ್ಪ ಅವನಿಗೆ ಮ್ಯಾಂಗೋ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಯಾರೇ ಮ್ಯಾಂಗೋ? ಬ್ಲೆಸ್ ಯು, ಬ್ಲೆಸ್ ಯು. ಎಂಚೊಂಡು ಮ್ಯಾಂಗೋ, ಹೇಗಿದೆ ಮ್ಯಾಂಗೋ? ಸೂಪರ್ ಇದೆಯಾ? ತಿನ್ನೆ ತಿನ್ನೆ. ನಮ್ಮ ಮನೆಯಲ್ಲಿ ಆದ ಮ್ಯಾಂಗೋ ತಿಂತ ಇದ್ದೇವೆ. ಬೇಬಿ ಮ್ಯಾಂಗೋ ಕೂಡ ಇದೆ ಅಲ್ಲ? ನನ್ನ ಮಗ ಸಿಪ್ಪೆ ತಿನ್ನಲ್ಲ, ಸಿಪ್ಪೆ ನಂಗೆ. ಸೊ ಮೆಹಂದಿ ಆದ ನೆಕ್ಸ್ಟ್ ಡೇ ನೈಟ್ ನಾವು ನನ್ನ ಅಮ್ಮನ ದೈವದ ಮನೆಗೆ ಹೋಗಿದ್ವಿ. ಯಾಕಂದರೆ ಅಲ್ಲಿ ಕೂಡ ತಂಬಿಲ ಇದ್ದಿದ್ದರಿಂದ ನಾವು ಅಲ್ಲಿಗೆ ಕೂಡ ಹೋಗಬೇಕಿತ್ತು. ಮದುವೆ ಆದ ನಂತರ ನಾನು ಇದೇ ಫಸ್ಟ್ ಟೈಮ್ ತಂಬಿಲಕ್ಕೆ ಹೋಗ್ತಾ ಇರೋದು. ಈ ವರ್ಷ ನನಗೆ ತಂಬಿಲನ ಮಿಸ್ ಮಾಡಲಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ಸಲ ಹೇಗಾದರೂ ತಂಬಿಲಕ್ಕೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಐ ಆಮ್ ಗೋಯಿಂಗ್ ನೌ. ನೋ ಬಾಬೆ. ಸೂಪರ್. ಎಕ್ಸಾಮ್ ಓದಾರಿದ್ದ? ನಮ್ಗೆ ಚಕ್ಕುಲಿ ಕೊಟ್ಟಿದ್ದಾರೆ, ಹಾಗೆ ರಸ್ ಕೊಟ್ಟಿದ್ದಾರೆ, ಹಾಗೆ ಕೇಕ್ ಕೊಟ್ಟಿದ್ದಾರೆ. ಅಲ್ಲೇ ಬಾಬಾ ಬೋಡ ಇರೇಗ ಅರೆ ಏನಕ್ಕೆನ್ನಿ ದಡಮಾರು ಏನಕ್ಕೆನ್ನಿ ಅಂದಿ ನೆಂಚಿನ ಜಂಬು అవునది ఓటుడు ಬಾಬಾ ಎಂಕಲ್ಲ ಮೇಡಮ್ ಬರ್ತೀರಿ, ಟೀಚರ್ ಬರ್ತೀರಿ. ಇದು ನನ್ನ ದೊಡ್ಡಮ್ಮನ ಮಗಳ ಮನೆ. ಇದಿರೋದು ಉಗ್ಗೆಲ್ಬೆಟ್ಟುವಿನಲ್ಲಿ. ನಾವು ನಮ್ಮ ದೈವದ ಮನೆಗೆ ಹೋಗ್ಲಿಕ್ಕಿದ್ರೆ ಅಥವಾ ಅಜ್ಜಿ ಮನೆ ಕಡೆ ಹೋಗ್ಲಿಕ್ಕಿದ್ರೆ ನಾವು ಫಸ್ಟ್ ಇಲ್ಲಿಗೇನೆ ಬರ್ತೀವಿ, ದೊಡ್ಡಮ್ಮನ ಮನೆಗೆ. ಇವರು ಹಾರ್ಮೋನಿಯಂ ಕಲಿಸುವ ಟೀಚರ್ ಶ್ರೇಯಾ, ಅವರು ಶಿಷ್ಯ. ಇವರು ಗುರು, ಅವರು ಶಿಷ್ಯ. ಏನದೇವು ಮ್ಯೂಸಿಕ್ ಮಾಡು, ಮ್ಯೂಸಿಕ್. ಸೂಪರ್ ಸೂಪರ್. ಪ್ರೆಸ್ ಮೇಲೆ ಪ್ಲೇ. ಅಂಚತ್ತು ಇಂಚ ಕುಲ್ಲೋಡ್ನ. ಮಲ್ಲೆ ಇನ್ನ ಟಂಗ್ ಕ್ಲೀನ್ ಮಾಡ್ಬೋದು. ಆಗ್ರೌಂಡು ಟಂಗ್ ಸಾ ಪನ್ನೆ ಸಾ 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 ರೀ ಗಾ ಮಾ. ಇವ್ರ ಮನೆಯಲ್ಲೂ ಮೇ 10ಗೆ ಫಂಕ್ಷನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ರಿನೋವೇಷನ್ ಎಲ್ಲ ನಡೀತಾ ಇದೆ ಅವ್ರ ಮನೆಯಲ್ಲಿ ಕೂಡ. ಸೊ ನಮ್ಮ ಬ್ಯಾಗನ್ನೆಲ್ಲ ಅವ್ರ ಮನೆಯಲ್ಲೇ ಇಟ್ಟು ನಾವು ನೆಕ್ಸ್ಟ್ ಹೋದ್ವಿ ನಮ್ಮ ದೈವದ ಮನೆಗೆ. ದೈವದ ಮನೆ ಇಲ್ಲಿಂದ ಒಂದು 2.5 ಕಿಲೋಮೀಟರ್ಲ್ಲಿದೆ. ಇದು ನದಿಯ ಇನ್ನೊಂದು ಭಾಗದಲ್ಲಿದೆ. ಇದು ಉಗ್ಗೆಲ್ಬೆಟ್ಟು. ಆದರೆ ನಮ್ಮ ದೈವದ ಮನೆ ಇರೋದು ಹೇರೂರು ಎಂಬ ಊರಿನಲ್ಲಿ.
ತೂಗ್ಸೆತ್ವೆ ರಿಪೇರ್ ಮಲ್ದೇರಿಗೆ ಹಾಂ ಅಲ್ಲ ಬೇರೆ ಬಾಡಿಗೆ ಕುಲ್ಲೇರತ್ತ ಏರೋ ಒಂಚು ಕೊಂಚ ಉಂಟು ಇದೇ ನಾವು ಚಿಕ್ಕದಿರುವಾಗ ಇಲ್ಲೇ ಬಂದೆಲ್ಲ ಆಟ ಆಡ್ತಿದ್ವಿ. ಇಲ್ಲಿ ಗದ್ದೆ ಇದೆಯಲ್ಲ, ಇಲ್ಲಿ ಕಬ್ಬು ನೆಡ್ತಾ ಇದ್ರು. ಕಬ್ಬೆಲ್ಲ ಇತ್ತು ಈ ಗದ್ದೆಯಲ್ಲಿ. ಅದು ಅಲ್ಲಿ ನಮ್ಮ ಅಜ್ಜಿ ಮನೆ ಇದ್ದದ್ದು. ಇವಾಗ ಬೇರೆ ಯಾರೋ ಇದ್ದಾರೆ ಬಾಡಿಗೆಗೆ. ಸೊ ಅಜ್ಜಿ ಇದ್ದಾಗ ಅಲ್ಲಿಗೆ ಬರ್ತಿದ್ವಿ. ಬಂದು ಇಲ್ಲಿ ಕಬ್ಬೆಲ್ಲ ತಿಂತಾ ಇದ್ವಿ, ಮೆಲ್ಲ ತೆಗೆದು, ಯಾರಿಗೂ ಗೊತ್ತಾಗ್ದಂತೆ. ಅಂದರೆ ಓನರ್ ನೋಡಿದರೆ ಬೈತಾರಲ್ವ. ಸೊ ತೆಗೆದು ಮೆಲ್ಲ ತಿಂತಾ ಇದ್ವಿ. ಆ ಉಂಡಿಯ ಗುಜ್ಜದ ಮರ, ಅಲ್ಲೊಂದು ಹಲಸಿನ ಮರ ಕಾಣ್ತಾ ಇದೆ. ಅದರಲ್ಲಿ ನಾವು ಕೂತ್ಕೊಂಡು ಆಡ್ತಾ ಇದ್ವಿ. ಏನ ಓ ಹಾಂ ಹೂವು ಆತ ಅಡಗ್ಲಪ್ಪ ಒಂದಿತ್ತ ಮರ. ಓ ಅಲ್ಲಿ ಶೆಡ್ ಮುಂಚಿಪುರ ನಾಡೊಂದಿತ್ತೆ. ಈ ಕಂಡೋಡ್ ಕರ್ಂಬು ಇತ್ತುಂಡು. ಹ್ಯಾಂಗಿಂಗ್ ಬ್ರಿಡ್ಜ್ ರಿನೋವೇಷನ್ ಮಲ್ದೇರು. ಹ್ಯಾಂಗಿಂಗ್ ಬ್ರಿಡ್ಜ್ ಇಟ್ಟು ಪೋಯ್ ಮಾಮ ಚಿಕ್ಕಿ ಯಾನು ಪೂರ ಮೂಲೆ ಗೊಬ್ಬೊಂದಿತ್ತೀನಿ ಬಾಬೆ. ಮೊಗಲಿಲ್ಲ ಬರೊಂದಿತ್ತ ಎಂಕಲ್ ಗೊಬ್ಬೇರೆಗ್ ಒಂದು ನಟ್ಟೆ ಒಂಜಿ ಪುಟ್ಟಲ ಪುಟ್ಟಿಲ ಇತ್ತೇರು ಆಗಲೊಟ್ಟು ಗೊಬ್ಬೊಂದಿತ್ತ ಬಕ ಅಂಚಿಡು. ನಮ್ಮ ಹಬ್ಬನೇ ಇಲ್ಲ ಎತ್ತೀನಿ ಇರ್ನ ಪಿಜ್ಜಿನ ಇಲ್ಲ ಗೊತ್ತುಂಡ ಇರೆಗ್ ಇರೆಗೇನೋ ಗೊತ್ತುಂಡು. ಈರದಾಗ ಓದಿದ್ದಾರಿಯಾ ಇರ್ಪೋ ಚಪ್ಪಲ್ ಪಡ್ದು ಜರ ತೀರು. ನೋ ಚಪ್ಪಲ್ ಒಳ್ಳೆರಾ ಪುಟ್ಟಿ ಗೊತ್ತಲ್ಲ ಅಂದತೆ ಅಂದ ಬಟ್ ಇರ್ನ ಗುಡ್ತೊಂಡೆ ಎಂಕಲೆಗ್ ಈರ್ ಚೂರು ತೋರಾತಾರ್ದು 3 ದಿಂಚಿ ಈರು ಅಂದು ಒಂದು ಮಗೆ ಮಣಿಪುರ ಅಂದು ಇತ್ತೆ ಊರುಡೆ ಒಂದೇನ ಮಗೆ ಒಂದು ಯೂಟ್ಯೂಬ್ ಪಾಡು. ಓ ನನ್ನ ಮಗ ಅಲ್ಲಿದ್ದಾನೆ. ಕುಲ್ತಲೆ ಇಲ್ಲಿ ನೋಡಿ, ಇವರು ಅಜ್ಜಿ ಮತ್ತೆ ದೊಡ್ಡಮ್ಮ ಮತ್ತೆ ದೊಡ್ಡಮ್ಮನ ಮಗಳು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಇದೊಂದು ಮಗು ಥರ ಇದೆ, ದೊಡ್ಡಂತ ಫೀಲ್ ಆಗಿದೆ, ಒಂದು ಚಿಕ್ಕ ಪಾಪ ಥರ ಇದೆ. ನಮ್ಮ ಜಾಕಿ ಜಾನ್ ಇವರು, ನಮ್ಮ ಜಾಕಿ ಜಾನ್. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.